ಮೆಡಿಕವರ್ ಆಸ್ಪತ್ರೆಯಲ್ಲಿ ಅಪರೂಪದ ಮತ್ತು ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿದೆ. ಡಾಕ್ಟರ್ ಮಾಧವ್ ದೇಸಾಯಿ ಮತ್ತು ಡಾಕ್ಟರ್ ದಿಲೀಪ್ ನೇತೃತ್ವದ ತಜ್ಞ ವೈದ್ಯರ ತಂಡ 47 ವರ್ಷದ ರೋಗಿಯ 2 ಅಸಾಮಾನ್ಯವಾಗಿ ದೊಡ್ಡದಾಗಿದ್ದ ಮೂತ್ರಪಿಂಡಗಳನ್ನು ಯಶಸ್ವಿಯಾಗಿ ತೆರವುಗೊಳಿಸಿದೆ. ಈ ರೋಗಿಯು ಕಳೆದ 12 ವರ್ಷಗಳಿಂದ ಎಡಿಪಿಕೆಡಿ ಅಂದರೆ ಆಟೋಸೋಮಾಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಎಂಬ ಅಪರೂಪದ ಆನುವಂಶಿಕ ಕಾಯಿಲೆಯಿಂದ ಬಳಲುತ್ತಿದ್ದರು. ಕಳೆದ 2 ವರ್ಷಗಳಿಂದ ಅಂತಿಮ ಹಂತದ ಮೂತ್ರಪಿಂಡ ವೈಫಲ್ಯದ ಕಾರಣ ನಿಯಮಿತವಾಗಿ ಹಿಮೋಡಯಾಲಿಸಿಸ್ ಪಡೆಯುತ್ತಿದ್ದರು. ಕುಟುಂಬದಲ್ಲಿಯೂ ಇದೇ ಕಾಯಿಲೆಯ ಹಿನ್ನೆಲೆ ಇದ್ದು, ರೋಗಿಯ ಸಹೋದರ ಇದೇ ಕಾಯಿಲೆಯಿಂದ ಮೃತಪಟ್ಟಿದ್ದರು. ಇನ್ನೊಂದೆಡೆ ಡಾಕ್ಟರ್ ದಿಲೀಪ್ ಮಾತನಾಡಿ, ತಮ್ಮ ವೈದ್ಯಕೀಯ ವೃತ್ತಿ ಜೀವನದಲ್ಲಿಯೇ ಇದು ಮೊದಲ ಇಂತಹ ಅಪರೂಪದ ಪ್ರಕರಣವಾಗಿದ್ದು, ಒಬ್ಬ ವೈದ್ಯರಿಗೆ ಇಂತಹ ಅವಕಾಶ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗಬಹುದು. ಮೆಡಿಕವರ್ ಆಸ್ಪತ್ರೆಯ ತಜ್ಞರ ತಂಡದ ಸಮರ್ಪಣೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿಂದ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅವ್ರಿಗೆ ಎಡಿಪಿಕೆಡಿ ಅಂದರೆ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸನ್ನು ಜೆನೆಟಿಕ್ ಡಿಸೀಸಿಂದ ಅವರು ಸಫರ್ ಆಗ್ತಾ ಇದ್ದಾರೆ. ಅದಿನ ಬಗ್ಗೆ ಅದೇನೆಂದರೆ ಎರಡು ಕಿಡ್ನಿನಲ್ಲಿ ವಾಟರ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಅದು ಜೆನೆಟಿಕ್ಕಿಂದ ಪೇರೆಂಟ್ಸಿಂದ ಬರುತ್ತೆ. 50% ಆಫ್ ಚಿಲ್ಡ್ರನ್ ಕೆನ್ ಎಫೆಕ್ಟ್. ಇವ್ರ ಬ್ರದರು ಆ ಥರ ಎಡಿಪಿಕೆಡಿಯಿಂದ ಸಫರ್ ಆಗಿದ್ರು. ಇವರೇನೆಂದರೆ ಕಿಡ್ನಿ ತುಂಬ ರೀಪ್ಲೇಸ್ ಆಗೋಗಿ ವಾಟ್ರ್ ಇದರಿಂದ ಕಿಡ್ನಿ ಕೆಟ್ಟೋಗಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದರು. ಡಯಾಲಿಸಿಸ್ನಲ್ಲಿ ಮಾಡುವಾಗ ರಿಪೀಟೆಡ್ ಆಗಿ BP ಡ್ರಾಪ್ ಆಗೋದು. ಯಾತಕ ಡ್ರಾಪ್ ಆಗ್ತಾ ಇದೆ ಅಂತ ನೋಡಿದ್ರೆ, ಆ ವಾಟರ್ ಸಿಸ್ಟಿಂದ ಕಿಡ್ನಿನಲ್ಲಿ ಬ್ಲೀಡ್ ಆಗ್ತಾ ಇತ್ತು. ಮೆಡಿಸಿನ್ಸ್ ಕೊಟ್ಟರು ಕಂಟ್ರೋಲ್ ಆಗಿಲ್ಲ. ಅದೇವಿಧಂగా ಸಿಸ್ಟು ಇನ್ಫೆಕ್ಟ್ ಆಗೋದು, ವಿಪರೀತ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಎಷ್ಟೊಂದು ಮೆಡಿಸಿನ್ ಆ್ಯಂಟಿಬಯೋಟಿಕ್ ಕೊಟ್ಟರು ಜ್ವರ ಕಮ್ಮಿ ಆಗಿಲ್ಲ. ಸೊ ಆವಾಗ ಟೆಸ್ಟ್ಗಳೆಲ್ಲ ಮಾಡಿದ್ರೆ ಎಂಟೈರ್ ಹೊಟ್ಟೆ ಎಲ್ಲ ಕಿಡ್ನಿ ಬಂದ್ಬಿಟ್ಟಿದೆ. ನಾರ್ಮಲ್ ಕಿಡ್ನಿ ಸೈಜು 9 to 12 ಸೆಂಟಿಮೀಟರ್ಸ್ ಇರಬೇಕು. ಇವ್ರಿಗೆ ಆಲ್ಮೋಸ್ಟ್ 38 to 40 ಸೆಂಟಿಮೀಟರ್ಸ್, ಅಂದರೆ ನಾರ್ಮಲ್ ಸೈಜಿಗಿಂತ 3.5 times to 4 times ಕಿಡ್ನಿ ಎನ್ಲಾರ್ಜ್ ಆಯಿತು. ಆ ಎನ್ಲಾರ್ಜ್ ಆಗಿತ್ತು ವೆಯ್ಟು. ಸೊ ಅದಕ್ಕೆ ನಾವು ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಫ್ಯೂಚರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಆ್ಯಸ್ ಈಸ್ ಯಂಗ್ ಪೇಷಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೇಕಂದ್ರೂ ಕಿಡ್ನಿ ಇಡಬೇಕಂದ್ರೂ ಸ್ಥಳ ಇಲ್ಲ. ಸೊ ಒಂದು ಬಿಕಾಸ್ ಆಫ್ ಇನ್ಫೆಕ್ಷನ್, ಬಿಕಾಸ್ ಆಫ್ ಹೆಮರೇಜ್, ಬಿಕಾಸ್ ಆಫ್ ಫ್ಯೂಚರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಆಪ್ರೇಷನ್ ಮಾಡಿದ್ವಿ. ಅದರಲ್ಲಿ ಕಿಡ್ನಿ ವೆಯ್ಟ್ ಒಂದೊಂದು ಕಿಡ್ನಿ ನಾರ್ಮಲಾಗಿ 150 to 175 grams ಇರಬೇಕು. ಈ ಪೇಷಂಟ್ಗೆ 4500 grams ಆಫ್ ಈಚ್ ಕಿಡ್ನಿ. ಸೊ ಈ ಜೆನೆಟಿಕ್ ಡಿಸೀಸ್ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ದೇರ್ ಆರ್ ಮೆಡಿಸಿನ್ಸ್ ಟು ಪ್ರಿವೆಂಟ್ ದ ಕಿಡ್ನಿ ಫೇಲ್ಯೂರ್ಗೆ ಹೋಗ್ದಿರ ಇರೋಕ್ಕೆ, ಸಿಸ್ಟ್ ಎನ್ಲಾರ್ಜ್ ಆಗದಿರ ಇರೋಕ್ಕೆ ಟೋಲ್ವ್ಯಾಪ್ಟಾನ್ ಅಂತ ಹೊಸದಾಗಿ ಮೆಡಿಸಿನ್ ಅವೈಲಬಲ್ ಇದೆ. ಸೊ ಈ ಪೇಷಂಟು ಲೇಟ್ ಪ್ರೆಸೆಂಟೇಷನಲ್ಲಿ ಇದರ ಕಾರಣ ವಿ ಕುಡ್ ನಾಟ್ ಯೂಸ್ ದಟ್ ಒನ್. ಅದೇ ಅಲ್ಲಿ ಕಾಮನ್ ಡಿಸೀಸ್ನಲ್ಲಿ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ನಾವು ಮೆಡಿಸಿನಿಂದ ಕ್ಯೂರ್ ಮಾಡೋಕ್ಕಾಲ್ದಿರ, ಪ್ರೋಗ್ರೆಷನ್ ಇಲ್ದಿರ, ಕಿಡ್ನಿ ಫೇಲ್ಯೂರ್ ಆಗದಿರ ನೋಡ್ಬೋದು. ಈ ಡಿಸೀಸ್ ಕಾಮನ್ ಆಗಿ 35 to 40 yearsನಲ್ಲಿ ಸ್ಟಾರ್ಟ್ ಆಗುತ್ತೆ. ಬೈ 50 years 60 yearsಗೆ ಕಿಡ್ನಿ ಫೇಲ್ ಆಗೋಗುತ್ತೆ. ಡಯಾಲಿಸಿಸ್ ಆಗಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಾಗಲಿ ಹೋಗಬೇಕಾಗತ್ತೆ. ಆಟೋಸೋಮಲ್ ಡಾಮಿನೆಂಟ್ ಡಿಸೀಸು ಡಯಾಲಿಸಿಸಲ್ಲಿದ್ದಾರೆ. ಬೇಸಿಕ್ಲಿ ಅರ್ಥ ಏನು ಅಂದರೆ ಪೇಷಂಟಿಗೆ ಕಿಡ್ನಿ ಫೇಲ್ ಆಗಿದೆ, ಡಯಾಲಿಸಿಸಲ್ಲಿದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಬಟ್ ಕಿಡ್ನಿ ಇಡೋಕ್ಕೆ ಜಾಗನೂ ಇರಬೇಕು ಹೊಟ್ಟೆಯಲ್ಲಿ. ಸೊ ಸ್ವಲ್ಪನೂ ಜಾಗ ಇರಲಿಲ್ಲ. ಆಲ್ಮೋಸ್ಟ್ 4.5 kg ಎರಡು ಸೈಡ್ ಕಿಡ್ನಿ ತೆಗಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರಾಬಬ್ಲಿ ಎಂಟೈರ್ ಹೊಟ್ಟೆ ಎಷ್ಟು ಜಾಗ ಇದೆಯೋ ಅಷ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕಟ್ ಮಾಡಿ ಆ 2 ಕಿಡ್ನಿನ ತೆಗಿಬೇಕಾಗತ್ತೆ. ಸೊ ನಾನು ಆ್ಯಸ್ ಅ ಸರ್ಜನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಕೇಸ್ ಇದನ್ನು ಮಾಡಿದ್ದೀವಿ. ಪೇಷಂಟ್ ಚೆನ್ನಾಗಿದ್ದಾರೆ, ಖುಷಿಯಾಗಿ ಮನೆಗೆ ಹೋದರು. ಸೊ ಅಗೇನ್ ಇಟ್ಸ್ ನಾಟ್ ಒನ್ ಪರ್ಸನ್ಸ್ ಜಾಬ್ ಸರ್ಜರಿ ಅಂತ ಮಾಡಬೇಕಾದಾಗ. ಸೊ ಇವತ್ತು ಎಂಟೈರ್ ಮೆಡಿಕವರ್ ಆಲ್ ದ ಸ್ಪೆಷಾಲಿಟೀಸ್ ನಾವಿಲ್ಲಿ ಏನು ಕೂತ್ಕೊಂಡು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಒನ್ ಆಫ್ ಅ ಕೈಂಡ್ ಆಫ್ ಕೇಸ್ ವಿಚ್ ವಾಸ್ ಮ್ಯಾನೇಜ್ಡ್ ಬೈ ಆಲ್ ಆಫ್ ಅಸ್. ಸೊ ಆ್ಯಸ್ ಅ ಅನಸ್ಥೆಟಿಸ್ಟ್ ಅವರಿಗೆ ಆದಂಥ ಚಾಲೆಂಜಸ್ ಇರುತ್ತೆ, ಆ್ಯಸ್ ಅನ್ ಇಂಟೆನ್ಸಿವಿಸ್ಟ್ ಅವ್ರಿಗೆ ಆದಂಥ ಚಾಲೆಂಜಸ್ ಇರುತ್ತೆ. ಸೊ ಈಗ ಸರ್ಜರಿ ತೊಗೊಂಡು ಹೋಗ್ತೀವಿ ಅಂದ ತಕ್ಷಣ OT ಅವರಿಗೆ ಅವ್ರದ್ದೇ ಆದಂಥ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಸರ್ಜನ್ಸಿಗೆ ಅವ್ರದ್ದೇ ಆದಂಥ ಟೆನ್ಷನ್ಸ್ ಇರುತ್ತೆ. ಬಟ್ ಬೇಸಿಕ್ಲಿ ಎವ್ರಿಥಿಂಗ್ ವಾಸ್ ಕ್ಯಾರಿಡ್ ಔಟ್ ಸ್ಮೂತ್. ಸೊ ಎಲ್ಲ ಚೆನ್ನಾಗಿ ಇವತ್ತು ಪೇಷಂಟ್ ನಮ್ಮ ಮುಂದೆ ನಗ್ನಗ್ತಾ ಹೋಗ್ತಾ ಇದ್ದಾರೆ ಅಂದರೆ ಎಸ್, ಅದು ಒಂದು ಅಚೀವ್ಮೆಂಟ್ ನಮ್ಮ ಹೆಸ್ರಿಗೆ ಸೇರಿಕೊಳ್ಳುತ್ತೆ ಅನ್ನೋ ತೃಪ್ತಿ ಇದೆ. ಸೊ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಮೆಡಿಕವರ್ ಸೇಫ್ಲಿ.
ಸೊ ಇವತ್ತು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ನಾಟ್ ದ ಓನ್ಲಿ ಥಿಂಗ್ ಅಂತ ಅಲ್ಲ, ವೆರಿ ಯುನಿಕ್ ಕೇಸ್. ಬಟ್ ಈ ಥರ ನೋಡೋದಾದರೆ ಮೆನಿ ಸಚ್ ಸ್ಟೋರೀಸ್ ಆರ್ ದೇರ್ ವಿತ್ ಇನ್ ದ ಮೆಡಿಕವರ್ ವಿಚ್ ಶುಡ್ ಬಿ ರೀಚ್ಡ್. ಜನಕ್ಕೆ ಏನನ್ನು ರೀಚ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಎಂಥ ಕಾಂಪ್ಲೆಕ್ಸ್ ಸರ್ಜರಿ ಆದರೂ ಕೂಡ ಮೆಡಿಕವರಲ್ಲಿ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಸೇಫ್ಲಿ. ಸೇಫ್ಲಿ ಅನ್ನೋ ವರ್ಡ್ನ ಸ್ಟ್ರೆಸ್ ಮಾಡೋಕ್ಕೆ ಮತ್ತೆ ಇಷ್ಟಪಡ್ತೀನಿ, ಬಿಕಾಸ್ ಇಟ್ ಈಸ್ ನಾಟ್ ಒನ್ ಪರ್ಸನ್ಸ್ ಜಾಬ್. ಒಂದು ಹಾಸ್ಪಿಟಲ್ ಅಂತ ಬಂದರೆ ಇಟ್ಸ್ ಮಲ್ಟಿ ಲೆವೆಲಲ್ಲಿ ಎಲ್ಲರದು ಆರ್ಗನೈಸೇಷನ್ ಆಗಲಿ, ಇಂಟರ್ವೆನ್ಷನ್ಸ್ ಆಗಲಿ ಅಥವಾ ಕೋಆಪ್ರೇಷನ್ಸ್ ಆಗಲಿ ಬೇಕಾಗತ್ತೆ, ವಿಚ್ ವಿ ಆರ್ ಆಲ್ ಎಕ್ವಿಪ್ಡ್ ವಿತ್. ಸೊ ಅದು ನಮ್ಮದು ಲೈಫ್ ಸ್ಪ್ಯಾನ್ ಎಷ್ಟಿದೆಯೋ ಅಷ್ಟಿದ್ದೇ ಇರುತ್ತೆ. ಸೊ ಅದರಿಂದ ಫೇಲ್ಯೂರ್ ಅಂತಲ್ಲ, ಬಟ್ ಇದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ, ದಿಸ್ ಈಸ್ ಎ ಎಂಟೈರ್ಲಿ ಡಿಫ್ರೆಂಟ್. ಅದು ನೀರಿನ ಗುಳ್ಳೆ ಅನ್ನೋದನ್ನ ವರ್ಡ್ ಯೂಸ್ ಮಾಡೋದು ಹೊರತು ಎಲ್ಲೋ ಒಂದು ಕಡೆ ಒಂದು ನೀರಿನ ಗುಳ್ಳೆ ಕೂತಿದೆ ಅಂತ ಕಾರಣಕ್ಕೆ ಕಿಡ್ನಿ ಫೇಲ್ ಆಗುತ್ತೆ ಅನ್ನೋ ಕಲ್ಪನೆಯೂ ಬೇಡ. ಸೊ ಸ್ಕ್ರೀನಿಂಗ್, ಸೊ ನಮ್ಮಲ್ಲಿ ಇವತ್ತಿನ ಮಟ್ಟಿಗೆ ಏನಿಲ್ಲ ಅಂದರೆ ಪ್ರಿವೆಂಟಿವ್ ಹೆಲ್ತ್ ಅನ್ನೋದಿಲ್ಲ. ಹುಷಾರು ತಪ್ಪಿದ್ರು ಅವಾಗ ಹಾಸ್ಪಿಟ್ಲ್ ಮುಖ ನೋಡ್ತೀವಿ ಸರ್. Our most important challenge was to tackle the blood loss. As he has told, the entire abdomen on both the side, from top to bottom, it was a whole mass of the kidney. So it was pushing away everything, and we have very important major vessels which runs from the heart to the down along with the kidney. So we were worried about if it is, encroaching those vessels, and during surgery if they get cut, there will be a lot of blood loss. Though we were very much ready with a lot of blood, we have arranged blood and blood products with the help of our lab and management. But luckily we did not have much blood loss. So surgery was very safe and clean, and we could safely get him out of all the risk and shift him to ICU, awake, conscious and obeying all the commands. కలిసిన వెంటనే డాక్టర్ గారు కిడ్నీ సిస్టులు చాలా పెద్ద సైజులో ఉంది, కిడ్నీ సైజు పెద్దగా ఉంది, సిస్టులు బ్లీడింగ్ అవుతుంది, మీరు సర్జరీ రిమూవ్ చేసుకోమని చెప్పినారు. యూరాలజిస్ట్ డాక్టర్ గారు దిలీప్ సారు, నెఫ్రాలజిస్ట్ డాక్టర్ గారు మాధవ్ దేశాయ్ గారు మాకు చాలా పెద్ద సహాయం చేసినారు. మా కిడ్నీ రిమూవ్ చేసినారు. మాకు అసలు హాస్పిటల్లో చాలా సౌకర్యవంతంగా ఉండింది, ఎటువంటి ఇబ్బంది కలగలేదు. మళ్ళీ కొత్త లైఫ్ ప్రారంభించిన విధంగా ఉంది నాకు ఇప్పుడు. ఐఎమ్ వెరీ హ్యాపీ టు సే దిస్. ఇంతకుముందు అంటే సార్ మా డాక్టర్ దగ్గర మాధవ్ సార్ దగ్గర వస్తాంటి కొంచెం లేట్గా వచ్చి ఉంటాము. హై ఫీవర్ ఆపరేషన్ ముందు హై ఫీవర్ వస్తుండే, యాంటీబయాటిక్లు వేస్తే ఒక 20 days వేసినా కూడా తగ్గుతుంది మళ్ళీ వస్తుంది, తగ్గుతుంది మళ్ళీ వస్తుంది అని పూర్తిగా తగ్గదనమాట. అప్పుడు నేను మాధవ్ సార్ను కలిశాను. మాధవ్ సారు ఇది పూర్తి కిడ్నీ సిస్ట్లన్నీ పగిలిపోయి బ్లీడింగ్ అయిపోయి చీమ్ బట్టి అట్లా విధంగా ఉన్నాయి, మీరు సర్జరీ చేసి రిమూవ్ చేసుకుంటేనే మేలు, మీకు నెక్స్ట్ కిడ్నీ ట్రాన్స్ప్లాంట్ చేసుకున్నప్పుడు కూడా బాగుంటుంది అని చెప్పారు. అయితే ఒక హాస్పిటల్లో సర్జరీ బాగా జరిగింది. ఒక్క పర్సెంట్ కూడా మాకు పెయిన్ అనేది అనిపించలేదు. ఇక్కడ సర్వీస్ అయితే చాలా బాగుంది. డాక్టర్లు మాకు ప్రతి ఒక్క నిమిషం మాకు హెల్ప్ చేసినారు. వాళ్ళ వల్ల ఈరోజు ప్రాణాలతో ఉన్నాను అంతవరకు చెప్పగలుగుతాను. ಕೃಷ್ಣಮೂರ್ತಿ ಅಂತ ಮೆಡಿಕವರ್ ಹಾಸ್ಪಿಟಲ್ ಬ್ಯಾಂಗ್ಳೂರಿನ ಮುಖ್ಯಸ್ಥ. ಇವತ್ತು ಏನು ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ, ಎಲ್ಲ ನಮ್ಮ ಡಾಕ್ಟರ್ಸು, ಎಕ್ಸ್ಪರ್ಟ್ಸು ಏನು ಯುನೀಕ್ ಕೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಥರದ್ದು ಎಷ್ಟೋ ಯುನೀಕ್ ಕೇಸಸ್ಸು ನೀವು ಕೇಳಿರ್ಬೋದು ಮತ್ತು ಜನಗಳು ಸಫರ್ ಮಾಡ್ತಾ ಇರ್ಬೋದು. ನಿಮ್ಮ ಮುಖಾಂತರ ಇವತ್ತು ಒಂದು ಸಂದೇಶನ ನಾವು ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ತಿಳಿಸ್ಬೇಕು ಅಂತಂದರೆ, ಈ ಥರದ್ದು ಯಾವುದೇ ಸಮಸ್ಯೆಗಳು ಯಾರಿಗೆ ಇದ್ರೂ ನಮ್ಮ ಒಬ್ಬರು ಡಾಕ್ಟ್ರು ಹೇಳಿದ್ರು, ದ ಪೇಷಂಟ್ ವಾಸ್ ಹಿಯರ್ ಎಟ್ ದ ರೈಟ್ ಟೈಮ್ ಅಂತ. ಸೊ ಕರೆಕ್ಟ್ ಟೈಮಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈ ಥರದ್ದು ಚಾಲೆಂಜಿಂಗ್ ಕೇಸಸ್ನ ಮತ್ತು ಯುನೀಕ್ ಕೇಸಸ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಫಸ್ಟ್ ಆಫ್ ಆಲು ಈ ಥರ ಹೈಲಿ ಸ್ಕಿಲ್ಡ್ ಡಾಕ್ಟರ್ಸು, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಪೂಲ್ ಆಫ್ ಡಾಕ್ಟರ್ಸು ಒಂದು ಎಲ್ಲ ಕಡೆ ಸಿಗೋದಿಲ್ಲ. ಎರಡನೇದು, ಆ ಡಾಕ್ಟರ್ಸ್ಗಳಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಇರೋದಿಲ್ಲ. ಸೊ ಆ ಥರ ಇರುವಂಥ ಹಾಸ್ಪಿಟಲ್ಗಳಿಗೆ ಕರೆಕ್ಟ್ ಟೈಮ್ನಲ್ಲಿ
ಯಾವುದೇ ಪೇಷಂಟ್ಸು ಈ ಥರದ್ದು ಯಾವುದೇ ಯುನೀಕ್ ಸಿಚುವೇಶನ್, ಈ ಥರದ ಯುನೀಕ್ ಕಂಡೀಷನ್ ಇರುವಂಥ ಪೇಷಂಟ್ಸು ರೀಚ್ ಆದರೆ ಅವರು ಸರ್ವೈವ್ ಆಗೋ ಚಾನ್ಸಸ್ಸು ತುಂಬ ಹೈ ಇರುತ್ತೆ. ಈ ಭಾಗದ ಬೆಂಗಳೂರಿನ ಈ ಭಾಗದಲ್ಲಿ ನೋಡೋದಾದರೆ ಮೆಡಿಕವರ್ ಹಾಸ್ಪಿಟಲ್ ಅತ್ಯಂತ ದೊಡ್ಡ ಹಾಸ್ಪಿಟಲ್ ಆಗಿರುತ್ತೆ ಈ ವೈಟ್ಫೀಲ್ಡ್ ರೀಜನ್ನಲ್ಲಿ. ಮತ್ತು ನಮ್ಮಲ್ಲಿ ಎಲ್ಲ ಸುಸಜ್ಜಿತವಾದಂಥ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇದೆ. ಮತ್ತು ಇವತ್ತು ನೀವೇನು ಎಲ್ಲ ಡಾಕ್ಟ್ರುಗಳ ಹತ್ರ ಮಾತಾಡಿದ್ರಿ, ಅವರೆಲ್ಲ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ನೀವು ಪೇಷಂಟನ್ನು ನೋಡ್ಬೋದು, ಇವತ್ತು ಆರಾಮಾಗಿ ಕೂತ್ಕೊಂಡು ನಮ್ಮ ಮಧ್ಯ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಡಾಕ್ಟರ್ಸ್ಗಳು ಮತ್ತು ನಮ್ಮ ಹಾಸ್ಪಿಟಲ್ ಇರೋಂಥ ಒಂದು ಇನ್ಫ್ರಾಸ್ಟ್ರಕ್ಚರು. ಸೊ ಈ ಮೆಸೇಜು ಎಲ್ಲ ಜನಗಳಿಗೂ ಹೋಗಬೇಕು, ಎಲ್ರಿಗೂ ಗೊತ್ತಾಗಬೇಕು. ಮೆಡಿಕವರ್ ಹಾಸ್ಪಿಟಲ್ನಲ್ಲಿ ಈ ಥರ ಫೆಸಿಲಿಟೀಸ್ಗಳು ಇದೆ, ಡಾಕ್ಟರ್ಸ್ಗಳಿದ್ದಾರೆ, ಮ್ಯಾನೇಜ್ ಮಾಡ್ತಾರೆ, ಮತ್ತು ನೀವು ಆರಾಮಾಗೆ ನಿಮ್ಮ ದೈನಂದಿನ ದಿನಚರಿಗೆ ಮತ್ತೆ ವಾಪಸ್ ಹೋಗ್ಬೋದು ಅಂತ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.